ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ತುಲಾ ರಾಶಿಯವರ ಜಾತಕದ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಜುಲೈ 30, ಜುಲೈ 31 ಮತ್ತು ಆಗಸ್ಟ್ 1 ಈ 3 ದಿನಗಳು ಕೆಲವರ ಜೀವನದಲ್ಲಿ ಮಹತ್ವದ ತಿರುವಿಗೆ ಕಾರಣವಾಗಬಹುದು ಎಂಬ ನಂಬಿಕೆ ಜ್ಯೋತಿಷ್ಯದಲ್ಲಿ ಕಂಡುಬರುತ್ತದೆ. ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೆಯಬಹುದು, ಯಾವ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಬಹುದು, ಯಾವ ವಿಷಯಗಳಲ್ಲಿ ಹೆಚ್ಚು ಎಚ್ಚರಿಕೆ ಇರಬೇಕು, ಹಾಗೆಯೇ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಇದೆಯೇ, ಈ ಎಲ್ಲ ವಿಚಾರಗಳನ್ನು ಇಂದಿನ ವಿಡಿಯೋದಲ್ಲಿ ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಆದರೆ ಒಂದು ವಿಷಯವನ್ನು ಮೊದಲೇ ಹೇಳುತ್ತೇನೆ, ಜ್ಯೋತಿಷ್ಯವು ಭವಿಷ್ಯವನ್ನು ನಿಶ್ಚಿತವಾಗಿ ಹೇಳುವ ವಿಜ್ಞಾನವಲ್ಲ. ಇದು ಗ್ರಹಗಳ ಸ್ಥಿತಿಯ ಆಧಾರದ ಮೇಲೆ ಕೆಲವು ಸಾಧ್ಯತೆಗಳನ್ನು ಸೂಚಿಸುವ ಮಾರ್ಗದರ್ಶನ ಮಾತ್ರ. ಆದ್ದರಿಂದ ಇಲ್ಲಿ ಹೇಳುವ ವಿಷಯಗಳನ್ನು ನಿಮ್ಮ ವಿವೇಕದಿಂದ ಸ್ವೀಕರಿಸಿ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ಕೊನೆಯಲ್ಲಿ ಹೇಳುವ ಕೆಲವು ಆಧ್ಯಾತ್ಮಿಕ ಪರಿಹಾರಗಳು ಮತ್ತು ಎಚ್ಚರಿಕೆಗಳು ನಿಮಗೆ ಉಪಯುಕ್ತವಾಗಬಹುದು. ಈ 3 ದಿನಗಳು ಏಕೆ ವಿಶೇಷ? ಜ್ಯೋತಿಷ್ಯದ ಪ್ರಕಾರ ಈ ಅವಧಿಯಲ್ಲಿ ಕೆಲವು ಪ್ರಮುಖ ಗ್ರಹ ಸಂಚಾರಗಳು ನಡೆಯುತ್ತಿವೆ. ಈ ಸಂಚಾರದಿಂದ ಕೆಲವರಿಗೆ ಹೊಸ ಅವಕಾಶಗಳು ದೊರೆಯಬಹುದು, ಇನ್ನು ಕೆಲವರಿಗೆ ಹಲವು ದಿನಗಳಿಂದ ಬಾಕಿ ಉಳಿದ ಕೆಲಸಗಳು ಮುಂದೆ ಸಾಗುವ ಸಾಧ್ಯತೆ ಇದೆ. ಕೆಲವರು ತಮ್ಮ ಜೀವನದಲ್ಲಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವೂ ಆಗಬಹುದು. ಇತ್ತೀಚಿನ ದಿನಗಳಲ್ಲಿ ನೀವು ಅನುಭವಿಸುತ್ತಿರುವ ಕೆಲವು ಸಮಸ್ಯೆಗಳು ಇವುಗಳಾಗಿರಬಹುದು: ಎಷ್ಟೇ ದುಡಿದರೂ ಹಣ ಉಳಿಯದಿರುವುದು, ಉದ್ಯೋಗದಲ್ಲಿ ನಿರೀಕ್ಷಿಸಿದ ಬೆಳವಣಿಗೆ ಸಿಗದಿರುವುದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಮನಸ್ಸಿನಲ್ಲಿ ಆತಂಕ ಮತ್ತು ಒತ್ತಡ, ಸ್ನೇಹಿತರು ಅಥವಾ ಪರಿಚಿತರ ಬಗ್ಗೆ ಅನುಮಾನ ಮೂಡುವುದು. ಈ ಎಲ್ಲ ಪರಿಸ್ಥಿತಿಗಳ ನಡುವೆ ಈ 3 ದಿನಗಳು ನಿಮಗೆ ಹೊಸ ದಾರಿಯನ್ನು ತೋರಿಸುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮ ವ್ಯರ್ಥವಾಗುವುದಿಲ್ಲ. ಕೆಲವೊಮ್ಮೆ ನಾವು ತುಂಬ ಶ್ರಮ ಪಡುತ್ತೇವೆ, ಆದರೆ ಅದರ ಫಲ ತಕ್ಷಣ ಕಾಣುವುದಿಲ್ಲ. ಅದರಿಂದ ಹಲವರು ನಿರಾಶರಾಗುತ್ತಾರೆ. ನನ್ನ ಅದೃಷ್ಟವೇ ಈಗೇನ, ನನ್ನ ಸಮಯ ಯಾವಾಗ ಬರುತ್ತದೆ ಎಂಬ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡುತ್ತವೆ. ಆದರೆ ಜೀವನದಲ್ಲಿ ಪ್ರತಿಯೊಂದಕ್ಕೂ ಸಮಯ ಇರುತ್ತದೆ. ಒಳ್ಳೆಯ ಸಮಯ ಬಂದಾಗ ಹಲವು ದಿನಗಳಿಂದ ನಿಂತಿದ್ದ ಕೆಲಸಗಳು ಕೂಡ ವೇಗವಾಗಿ ನಡೆಯಲು ಆರಂಭಿಸುತ್ತವೆ. ಈ 3 ದಿನಗಳಲ್ಲಿ ನಿಮ್ಮ ಹಳೆಯ ಪ್ರಯತ್ನಗಳಿಗೆ ಫಲ ಸಿಗುವ ಸೂಚನೆಗಳು ಕಂಡುಬರಬಹುದು. ಯಾರನ್ನು ನಂಬಬೇಕು? ಈ ಸಮಯದಲ್ಲಿ ಇನ್ನೊಂದು ಮುಖ್ಯ ವಿಷಯ, ನಿಮ್ಮ ಸುತ್ತಮುತ್ತ ಇರುವ ಪ್ರತಿಯೊಬ್ಬರೂ ನಿಮ್ಮ ಒಳಿತನೇ ಬಯಸುತ್ತಾರೆ ಎಂದು ಊಹಿಸಬೇಡಿ. ಕೆಲವರು ನಿಮ್ಮ ಮುಂದೆ ಒಳ್ಳೆಯವರಂತೆ ವರ್ತಿಸಬಹುದು, ಆದರೆ ನಿಮ್ಮ ಹಿಂದೆ ಬೇರೆ ರೀತಿಯಲ್ಲಿ ಮಾತನಾಡುವ ಸಾಧ್ಯತೆಯೂ ಇರುತ್ತದೆ. ಇದರಿಂದ ಎಲ್ಲರ ಮೇಲೂ ಅನುಮಾನ ಮಾಡಬೇಕೆಂದಲ್ಲ, ಆದರೆ ಯಾರ ಮಾತನ್ನಾದರೂ ಕೇಳಿದ ತಕ್ಷಣ ನಂಬುವ ಬದಲು ಅವರ ವರ್ತನೆ ಮತ್ತು ನಡವಳಿಕೆಯನ್ನು ಗಮನಿಸುವುದು ಉತ್ತಮ. ನಿಮ್ಮ ವೈಯಕ್ತಿಕ ವಿಷಯಗಳು, ಹಣಕಾಸಿನ ಮಾಹಿತಿ ಅಥವಾ ಕುಟುಂಬದ ಸಮಸ್ಯೆಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಈ ದಿನಗಳಲ್ಲಿ ವಿವೇಕದಿಂದ ನಡೆದುಕೊಳ್ಳುವುದು ಅತ್ಯಂತ ಮುಖ್ಯ. ಓಂ ಸೂರ್ಯಾಯ ನಮಃ. ಸ್ನೇಹಿತರೆ, ಈಗ ಈ 3 ದಿನಗಳಲ್ಲಿ ಒಂದೊಂದೇ ದಿನ ಹೇಗಿರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ಜುಲೈ 30 ಗುರುವಾರ. ಜ್ಯೋತಿಷ್ಯ ನಂಬಿಕೆಯ ಪ್ರಕಾರ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಕಾಡುತ್ತಿದ್ದ ಒಂದು ಗೊಂದಲಕ್ಕೆ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಬೆಳಗ್ಗೆಯಿಂದಲೇ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮೂಡಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಮತ್ತೆ ಆರಂಭವಾಗಬಹುದು. ಯಾರಾದರೂ ನಿಮ್ಮನ್ನು ಸಂಪರ್ಕಿಸಿ ಒಂದು ಹೊಸ ಅವಕಾಶದ ಬಗ್ಗೆ ಮಾತನಾಡುವ ಸಾಧ್ಯತೆಯೂ ಇದೆ. ಉದ್ಯೋಗದಲ್ಲಿರುವವರಿಗೆ, ನೀವು ಉದ್ಯೋಗ ಮಾಡುತ್ತಿದ್ದರೆ ನಿಮ್ಮ ಕೆಲಸಕ್ಕೆ ಮೇಲಧಿಕಾರಿಗಳ ಗಮನ ಸಿಗುವ ಸಾಧ್ಯತೆ ಇದೆ. ಇಲ್ಲಿಯವರೆಗೆ ನೀವು ಮಾಡಿದ ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗಬಹುದು. ಆದರೆ ಒಂದು ವಿಷಯವನ್ನು ಮರೆಯಬೇಡಿ, ಕಚೇರಿಯಲ್ಲಿ ಸಹೋದ್ಯೋಗಿಗಳ ಬಗ್ಗೆ ಅನಗತ್ಯ ಚರ್ಚೆ ಅಥವಾ ವಾದ ವಿವಾದಗಳಿಂದ ದೂರವಿರಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಕೊಡಿ. ಹೀಗೆ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ವ್ಯಾಪಾರ ಮಾಡುವವರಿಗೆ, ವ್ಯಾಪಾರಿಗಳಿಗೆ ಈ ಸಮಯದಲ್ಲಿ ಹೊಸ ಗ್ರಾಹಕರು ಅಥವಾ ಹೊಸ ವ್ಯವಹಾರದ ಅವಕಾಶಗಳು ಬರಬಹುದು. ಹಳೆಯ ಗ್ರಾಹಕರಿಂದ ಬಾಕಿ ಹಣ ಬರಬಹುದಾದ ಸೂಚನೆಗಳು ಇವೆ. ಆದರೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ಎಲ್ಲ ದಾಖಲೆಗಳನ್ನು ಚೆನ್ನಾಗಿ ಪರಿಶೀಲಿಸಿ. ಅವಸರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಸಮಸ್ಯೆ ಉಂಟು ಮಾಡಬಹುದು. ಹಣಕಾಸಿನ ವಿಚಾರ. ಹಣದ ವಿಷಯದಲ್ಲಿ ಒಂದು ಸಂತೋಷದ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಬರಬೇಕಿದ್ದ ಹಣ ಕೈಗೆ ಬರಬಹುದು. ಸಾಲ ನೀಡಿರುವವರು ಹಣವನ್ನು ಹಿಂತಿರುಗಿಸುವ ಸಾಧ್ಯತೆಯೂ ಇದೆ. ಆದರೆ ಇದೇ ಸಮಯದಲ್ಲಿ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ.
ಕೈಗೆ ಬಂದ ಹಣವನ್ನು ತಕ್ಷಣ ಖರ್ಚು ಮಾಡುವ ಬದಲು ಭವಿಷ್ಯಕ್ಕಾಗಿ ಉಳಿಸಿಕೊಳ್ಳುವುದು ಉತ್ತಮ. ಜುಲೈ 31 ಶುಕ್ರವಾರ. ಈ ದಿನ ಕೆಲವರಿಗೆ ಹೊಸ ಅವಕಾಶಗಳ ದಿನವಾಗಬಹುದು. ನೀವು ಸಲ್ಲಿಸಿರುವ ಅರ್ಜಿ, ಸಂದರ್ಶನ ಅಥವಾ ವ್ಯವಹಾರದ ಪ್ರಸ್ತಾಪಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬರಬಹುದು. ವಿದೇಶ ಪ್ರಯಾಣ ಅಥವಾ ಹೊಸ ಉದ್ಯೋಗದ ನಿರೀಕ್ಷೆಯಲ್ಲಿರುವವರಿಗೂ ಸಹ ಶುಭ ಸುದ್ದಿಗಳು ದೊರೆಯುವ ಸಾಧ್ಯತೆ ಇದೆ. ಆದರೆ ನೆನಪಿರಲಿ, ಒಂದು ಅವಕಾಶ ಸಿಕ್ಕಿತು ಎಂದಾಕ್ಷಣ ಅತಿಯಾದ ಉತ್ಸಾಹದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರತಿ ವಿಷಯವನ್ನು ಸಮಾಧಾನದಿಂದ ಪರಿಶೀಲಿಸಿ. ಕುಟುಂಬದ ವಿಚಾರ. ಕುಟುಂಬದಲ್ಲಿ ಹಲವು ದಿನಗಳಿಂದ ಬಾಕಿ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಬಹುದು. ಪರಸ್ಪರ ಮಾತುಕತೆ ನಡೆದರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ನಿಮ್ಮ ಸಂಗಾತಿಯ ಮಾತನ್ನು ಗಮನವಿಟ್ಟು ಕೇಳಿ. ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸಬೇಡಿ. ಕೆಲವೊಮ್ಮೆ ಒಂದು ಸಣ್ಣ ಮಾತೆ ದೊಡ್ಡ ಕಲಹಕ್ಕೆ ಕಾರಣವಾಗಬಹುದು. ಆದ್ದರಿಂದ ತಾಳ್ಮೆ ಮತ್ತು ಶಾಂತಿ ಬಹಳ ಮುಖ್ಯ. ಸ್ನೇಹಿತರ ಬಗ್ಗೆ. ಈ ದಿನಗಳಲ್ಲಿ ನಿಮ್ಮ ಹಳೆಯ ಸ್ನೇಹಿತರಲ್ಲಿ ಯಾರಾದರೂ ಮತ್ತೆ ಸಂಪರ್ಕಿಸಬಹುದು. ಕೆಲವರು ಸಹಾಯ ಕೇಳಬಹುದು. ಕೆಲವರು ಹೊಸ ಅವಕಾಶಗಳೊಂದಿಗೆ ಬರಬಹುದು. ಆದರೆ ಯಾರನ್ನ ಅಂದವಾಗಿ ನಂಬಬೇಡಿ. ಅವರ ಮಾತಿಗಿಂತ ಅವರ ನಡೆನುಡಿಯನ್ನು ಗಮನಿಸಿ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳಿ. ಹೀಗಾಗಿ ಜುಲೈ 30 ಮತ್ತು 31 ನಿಮಗೆ ಹೊಸ ಅವಕಾಶಗಳು, ಹಣಕಾಸಿನ ಬೆಳವಣಿಗೆ ಮತ್ತು ಸಂಬಂಧಗಳಲ್ಲಿ ಬದಲಾವಣೆ ತರಬಹುದಾದ ದಿನಗಳಾಗಿರಬಹುದು. ಆದರೆ ಅವಕಾಶದ ಜೊತೆಗೆ ಎಚ್ಚರಿಕೆಯೂ ಅಗತ್ಯ. ಆಗಸ್ಟ್ 1 ಜೀವನದ ಮಹತ್ವದ ತಿರುವು, ಎಚ್ಚರಿಕೆ ಮತ್ತು ಅವಕಾಶ. ಸ್ನೇಹಿತರೆ, ಈಗ ಈ 3 ದಿನಗಳಲ್ಲಿ ಅತ್ಯಂತ ಪ್ರಮುಖವಾದ ದಿನವಾದ ಆಗಸ್ಟ್ 1 ಬಗ್ಗೆ ತಿಳಿದುಕೊಳ್ಳೋಣ. ಜ್ಯೋತಿಷ್ಯದ ಪ್ರಕಾರ ಈ ದಿನ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಹಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲಗಳಿಗೆ ಉತ್ತರ ಸಿಗಬಹುದು. ನಿಮ್ಮ ಮುಂದೆ ಇರುವ ವ್ಯಕ್ತಿಯ ನಿಜವಾದ ಸ್ವಭಾವವು ನಿಮಗೆ ಅರ್ಥವಾಗಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳುತ್ತೇನೆ. ಯಾವುದೇ ವ್ಯಕ್ತಿಯನ್ನು ಕೇವಲ ಜ್ಯೋತಿಷ್ಯದ ಆಧಾರದ ಮೇಲೆ ಅನುಮಾನಿಸುವುದು ಸರಿಯಲ್ಲ. ಒಬ್ಬ ವ್ಯಕ್ತಿಯ ನಿಜವಾದ ಮೌಲ್ಯವನ್ನು ಅವರ ಮಾತಿಗಿಂತ ಅವರ ವರ್ತನೆ ತೋರಿಸುತ್ತದೆ. ಆದ್ದರಿಂದ ಯಾರನ್ನು ಅಂದವಾಗಿ ನಂಬಬೇಡಿ. ಹಾಗೆಯೇ ಯಾವುದೇ ಸಾಕ್ಷ್ಯವಿಲ್ಲದೆ ಅನುಮಾನವೂ ಮಾಡಬೇಡಿ. ಹಳೆಯ ವ್ಯಕ್ತಿಯ ಮರುಪ್ರವೇಶ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹಿಂದೆ ದೂರವಾಗಿದ್ದ ಯಾರಾದರೂ ಮತ್ತೆ ಸಂಪರ್ಕಿಸುವ ಸಾಧ್ಯತೆ ಇದೆ. ಅದು ಸ್ನೇಹಿತನಾಗಿರಬಹುದು, ಸಂಬಂಧಿಕನಾಗಿರಬಹುದು ಅಥವಾ ಹಳೆಯ ವ್ಯವಹಾರ ಪಾಲುದಾರನಾಗಿರಬಹುದು. ಅವರು ಮತ್ತೆ ಸಂಪರ್ಕಿಸಿದರೆ ತಕ್ಷಣ ಭಾವನಾತ್ಮಕ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮೊದಲು ಅವರು ಏನು ಹೇಳುತ್ತಾರೆ ಎಂಬುದನ್ನು ಶಾಂತವಾಗಿ ಕೇಳಿ. ನಂತರ ನಿಮ್ಮ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಳಿ. ಜೀವನದಲ್ಲಿ ಎರಡನೇ ಅವಕಾಶ ಕೊಡಬಹುದು. ಆದರೆ ಅದಕ್ಕೆ ಮೊದಲು ಆ ವ್ಯಕ್ತಿಯ ಬದಲಾವಣೆ ನಿಜವೇ ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ. ಆರೋಗ್ಯದ ಕಡೆ ಗಮನ. ಈ 3 ದಿನಗಳಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡುವುದು ಉತ್ತಮ. ಕೆಲವರಿಗೆ ನಿದ್ರೆಯ ಕೊರತೆ, ಮಾನಸಿಕ ಒತ್ತಡ, ತಲೆನೋವು, ದಣಿವು ಇಂತಹ ಸಾಮಾನ್ಯ ಸಮಸ್ಯೆಗಳು ಕಾಣಿಸಬಹುದು. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಊಟ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ. ರಾತ್ರಿ ಹೆಚ್ಚು ಹೊತ್ತು ಮೊಬೈಲ್ ಬಳಸುವುದನ್ನು ಕಡಿಮೆ ಮಾಡಿ. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ನಡೆದರೆ ದೇಹ ಮತ್ತು ಮನಸ್ಸಿಗೆ ಉತ್ತಮ. ಯಾವುದೇ ಆರೋಗ್ಯ ಸಮಸ್ಯೆ ಮುಂದುವರೆದರೆ ವೈದ್ಯರನ್ನು ಸಂಪರ್ಕಿಸಿ. ಆಧ್ಯಾತ್ಮಿಕ ಪರಿಹಾರ. ಈ 3 ದಿನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ. ಸೂರ್ಯೋದಯದ ಸಮಯದಲ್ಲಿ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ. ಸಾಧ್ಯವಾದರೆ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಆರ್ಘ್ಯವನ್ನು ಸಮರ್ಪಿಸಿ. ಮನಸ್ಸಿನಲ್ಲಿ ಭಕ್ತಿಯಿಂದ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪಿಸಿ. ಅದೇ ರೀತಿ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದರೆ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಭಾನುವಾರ ಅಥವಾ ಗುರುವಾರ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅನ್ನದಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಒಂದು ಮುಖ್ಯ ಸಲಹೆ. ಸ್ನೇಹಿತರೆ, ಗ್ರಹಗಳು ಅವಕಾಶವನ್ನು ತೋರಿಸಬಹುದು, ಆದರೆ ಯಶಸ್ಸು ಕೊಡುವುದು ನಿಮ್ಮ ಪರಿಶ್ರಮ. ದೇವರ ಕೃಪೆ ಇರಲಿ. ಅದರ ಜೊತೆಗೆ ನಿಮ್ಮ ಶ್ರಮ, ಪ್ರಾಮಾಣಿಕತೆ ಮತ್ತು ಒಳ್ಳೆಯ ನಡೆಯ ಕೂಡ ಇರಬೇಕು. ಆದಾಗ ಮಾತ್ರ ಜೀವನದಲ್ಲಿ ಶಾಶ್ವತ ಯಶಸ್ಸು ಸಿಗುತ್ತದೆ. ಈ 3 ದಿನಗಳನ್ನು ಭಯದಿಂದ ಅಲ್ಲ, ಆತ್ಮವಿಶ್ವಾಸದಿಂದ ಎದುರಿಸಿ. ಸ್ನೇಹಿತರೆ, ಈಗ ಈ ಸಂಪೂರ್ಣ ವಿಡಿಯೋದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಜುಲೈ 30, 31 ಮತ್ತು ಆಗಸ್ಟ್ 1ರಂದು ಈ 3 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಬೆಳವಣಿಗೆಗಳು ಸಂಭವಿಸುವ ಸಾಧ್ಯತೆಗಳಿವೆ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಮುಂದೆ ಸಾಗಬಹುದು. ಬರಬೇಕಿದ್ದ ಹಣ ಬರಬಹುದು. ಹೊಸ ಉದ್ಯೋಗ ಅಥವಾ ವ್ಯಾಪಾರದ ಅವಕಾಶಗಳು ದೊರೆಯಬಹುದು.
ಕುಟುಂಬದಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಬಹುದು. ಹಳೆಯ ಸ್ನೇಹಿತರು ಅಥವಾ ಸಂಬಂಧಿಕರು ಮತ್ತೆ ಸಂಪರ್ಕಿಸಬಹುದು. ಆದರೆ ಆ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಜ್ಯೋತಿಷ್ಯವು ದಾರಿಯನ್ನು ತೋರಿಸುತ್ತದೆ. ಆ ದಾರಿಯಲ್ಲಿ ನಡೆಯುವುದು ಮಾತ್ರ ನಿಮ್ಮ ಕೈಯಲ್ಲಿದೆ. ಈ 3 ವಿಷಯಗಳನ್ನು ಎಂದಿಗೂ ಮರೆಯಬೇಡಿ. ಮೊದಲನೆಯದು, ಅವಸರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಎರಡನೆಯದು, ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ. ಮೂರನೆಯದು, ಯಾರನ್ನು ಕೇವಲ ಮಾತು ಕೇಳಿ ನಂಬಬೇಡಿ, ಅವರ ವರ್ತನೆಯನ್ನು ಗಮನಿಸಿ. ಈ 3 ವಿಷಯಗಳನ್ನು ಪಾಲಿಸಿದರೆ ಅನೇಕ ಸಮಸ್ಯೆಗಳಿಂದ ದೂರ ಇರಬಹುದು. ನಿಮ್ಮ ಯಶಸ್ಸಿನ ಗುಟ್ಟು. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ, ಅದೃಷ್ಟವೆಂದರೆ ಅವಕಾಶ, ಆದರೆ ಯಶಸ್ಸು ಎಂದರೆ ಪರಿಶ್ರಮ. ಅವಕಾಶ ಎಲ್ಲರಿಗೂ ಬರುತ್ತದೆ, ಆದರೆ ಅದನ್ನು ಸರಿಯಾಗಿ ಬಳಸುವವರೇ ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ನಿರಾಶರಾಗಬೇಡಿ. ಪ್ರತಿ ರಾತ್ರಿ ನಂತರ ಬೆಳಕು ಬರುತ್ತದೆ. ಪ್ರತಿ ಕಷ್ಟದ ನಂತರವೂ ಒಳ್ಳೆಯ ಸಮಯ ಬರುತ್ತದೆ. ನಿಮ್ಮ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಸಂದೇಶ. ಪ್ರತಿದಿನ ಬೆಳಗ್ಗೆ ಎದ್ದು ದೇವರನ್ನು ಸ್ಮರಿಸಿ, ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಪಡೆಯಿರಿ. ಯಾರಿಗೂ ಅನ್ಯಾಯ ಮಾಡಬೇಡಿ. ಸಾಧ್ಯವಾದಷ್ಟು ಬಡವರಿಗೆ ಸಹಾಯ ಮಾಡಿ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಿ. ಒಳ್ಳೆಯ ಕೆಲಸಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಕೊನೆಯ ಮಾತು ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿರುವ ವಿಷಯಗಳು ಜ್ಯೋತಿಷ್ಯದ ಆಧಾರದ ಮೇಲೆ ಸಾಮಾನ್ಯ ಮಾರ್ಗದರ್ಶನ ಮಾತ್ರ. ಇವುಗಳನ್ನು ಜೀವನದ ನಿರ್ಧಾರಗಳಿಗೆ ಏಕೈಕ ಆಧಾರವಾಗಿಸಿಕೊಳ್ಳದೆ ನಿಮ್ಮ ವಿವೇಕ, ಅನುಭವ ಮತ್ತು ಪರಿಸ್ಥಿತಿಯೊಂದಿಗೆ ಪರಿಗಣಿಸಿ. ನಿಮ್ಮ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಸಕಾರಾತ್ಮಕ ಮನೋಭಾವವೇ ನಿಮ್ಮ ದೊಡ್ಡ ಶಕ್ತಿ. ನೀವು ಧೈರ್ಯದಿಂದ ಮುಂದೆ ಸಾಗಿದರೆ ಯಶಸ್ಸು ಖಂಡಿತ ನಿಮ್ಮದಾಗಬಹುದು. ಈ 3 ದಿನಗಳಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರದು. ಸ್ನೇಹಿತರೆ, ಈ 3 ದಿನಗಳಲ್ಲಿ ಅವಕಾಶಗಳು ಇರುವಂತೆಯೇ ಕೆಲವು ಎಚ್ಚರಿಕೆಗಳು ಇವೆ. ಮೊದಲನೆಯದಾಗಿ, ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಯಾರಾದರೂ ನಿಮ್ಮನ್ನು ಪ್ರಚೋದಿಸುವ ಮಾತುಗಳನ್ನು ಆಡಿದರೆ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. ಸ್ವಲ್ಪ ಸಮಯ ತೆಗೆದುಕೊಂಡು ಯೋಚಿಸಿ. ಕೆಲವೊಮ್ಮೆ ನಮ್ಮ 1 ನಿಮಿಷದ ಕೋಪ ಹಲವು ವರ್ಷಗಳ ಸಂಬಂಧವನ್ನು ಹಾಳು ಮಾಡಬಹುದು. ಹಣದ ವಿಷಯದಲ್ಲಿ ಎಚ್ಚರಿಕೆ. ಈ ದಿನಗಳಲ್ಲಿ ಯಾರಾದರೂ ದೊಡ್ಡ ಲಾಭದ ಆಸೆ ತೋರಿಸಿ ಹಣ ಹೂಡಿಕೆ ಮಾಡಲು ಹೇಳಿದರೆ ತಕ್ಷಣ ಒಪ್ಪಿಕೊಳ್ಳಬೇಡಿ. ಯಾವುದೇ ಹೂಡಿಕೆ ಮಾಡುವ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ. ಅಪರಿಚಿತ ವ್ಯಕ್ತಿಗಳಿಂದ ಹಣ ಸಾಲವಾಗಿ ಕೊಡುವುದನ್ನು ತಪ್ಪಿಸಿ. ಸಾಲದ ವಿಚಾರದಲ್ಲಿ ದಾಖಲೆಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಕುಟುಂಬದಲ್ಲಿ ಹೇಗೆ ನಡೆದುಕೊಳ್ಳಬೇಕು. ಕುಟುಂಬವೇ ನಮ್ಮ ದೊಡ್ಡ ಶಕ್ತಿ. ಈ 3 ದಿನಗಳಲ್ಲಿ ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಪೋಷಕರ ಆಶೀರ್ವಾದ ಪಡೆಯಿರಿ. ಜೀವನ ಸಂಗಾತಿಯ ಮಾತು ಕೇಳಿ. ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತನಾಡಿ. ಮನೆಯಲ್ಲಿ ಸಣ್ಣ ವಿಷಯಗಳು ಜಗಳ ಮಾಡಬೇಡಿ. ಉದ್ಯೋಗ ಮತ್ತು ವ್ಯಾಪಾರ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸವನ್ನು ಸಮಯಕ್ಕೆ ಮುಗಿಸಿ. ಹೊಸ ಜವಾಬ್ದಾರಿ ಬಂದರೆ ಹೆದರಬೇಡಿ, ಅದನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ. ವ್ಯಾಪಾರ ಮಾಡುವವರು ಹೊಸ ಗ್ರಾಹಕರೊಂದಿಗೆ ಪ್ರಾಮಾಣಿಕವಾಗಿ ವರ್ತಿಸಿ. ಒಳ್ಳೆಯ ಹೆಸರು ಗಳಿಸಿದರೆ ಅದೇ ನಿಮ್ಮ ದೊಡ್ಡ ಸಂಪತ್ತು. ಆಧ್ಯಾತ್ಮಿಕ ಸಂದೇಶ. ಪ್ರತಿದಿನ ಬೆಳಗ್ಗೆ 5 ನಿಮಿಷವಾದರೂ ದೇವರ ಧ್ಯಾನ ಮಾಡಿ. ಓಂ ನಮಃ ಶಿವಾಯ ಅಥವಾ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ಮನೆಯಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಒಂದು ಜೀವನದ ಪಾಠ. ಸ್ನೇಹಿತರೆ, ಅದೃಷ್ಟ ಯಾವಾಗ ಬರುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಆದರೆ ಅದೃಷ್ಟ ಬಂದಾಗ ಅದನ್ನು ಸ್ವೀಕರಿಸಲು ನಾವು ಸಿದ್ಧರಾಗಿರಬೇಕು. ಅದಕ್ಕಾಗಿ ಪ್ರತಿದಿನ ಹೊಸದನ್ನು ಕಲಿಯಿರಿ. ಪ್ರಾಮಾಣಿಕವಾಗಿ ದುಡಿಯಿರಿ. ಯಾರಿಗೂ ಕೆಡುಕು ಬಯಸಬೇಡಿ. ಒಳ್ಳೆಯ ಕೆಲಸ ಮಾಡಿದರೆ ಅದರ ಫಲ ತಡವಾದರೂ ಖಂಡಿತ ಸಿಗುತ್ತದೆ. ಅಂತಿಮ ಪ್ರೇರಣೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ದರೂ ಒಂದು ಸೂರ್ಯೋದಯದ ಸಾಕು ಬೆಳಕು ತರಲು. ಅದೇ ರೀತಿ ಒಂದು ಸರಿಯಾದ ನಿರ್ಧಾರ ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು. ಆದ್ದರಿಂದ ಭಯವನ್ನು ಬಿಟ್ಟು ಭರವಸೆಯೊಂದಿಗೆ ಮುಂದೆ ನಡೆಯಿರಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಪರಿಶ್ರಮದ ಮೇಲೆ ಇನ್ನು ಹೆಚ್ಚಿನ ನಂಬಿಕೆ ಇಡಿ. ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಜ್ಯೋತಿಷ್ಯ, ರಾಶಿ ಭವಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ. ಒಂದು ಸಣ್ಣ ಪ್ರಾರ್ಥನೆ. ಬನ್ನಿ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಪರಮೇಶ್ವರನೇ, ನನ್ನ ಜೀವನದಲ್ಲಿ ಒಳ್ಳೆಯದಾಗಲಿ. ನನ್ನ ಕುಟುಂಬ ಆರೋಗ್ಯವಾಗಿರಲಿ. ನನ್ನ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿ. ತಪ್ಪು ನಿರ್ಧಾರಗಳಿಂದ ನನ್ನನ್ನು ಕಾಪಾಡು. ಒಳ್ಳೆಯ ದಾರಿಯಲ್ಲಿ ನಡೆಯುವ ಬುದ್ಧಿ ಕೊಡು ಎಂದು ಆ ದೇವರನ್ನು ಪ್ರಾರ್ಥಿಸಿ. ನಿಮ್ಮ ಜೀವನ ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿರಲಿ ಎಂದು ಪರಮೇಶ್ವರನಲ್ಲಿ ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ.